ಹತ್ರ ಇರೋ ಅರಳಿ ಕಟ್ಟೆ ಕೆಳಗೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ. ಏನು ಇವತ್ತು ರಂಗೋಲಿ ಬಿಡ್ತಾ ಇದ್ದೀನಿ, ಅದನ್ನ ನಮ್ಮಮ್ಮ ಹೇಳ್ಕೊಡ್ತಾರೆ. ಇವ್ರು ಬರ್ತಿದ್ದಾರೆ ಆಡಿಯನ್ಸ್ ನೋಡಿ ಗಾಯ್ಸ್, ನಮ್ಮ ಅಕ್ಕ ಇವತ್ತು ರಂಗೋಲಿ ಹಾಕ್ತಾ ಇದ್ದಾರೆ. ನವರಾತ್ರಿ ಸ್ಪೆಷಲ್. ಶಿವಾಂಗ ಸಂಘ ಗುರು ಲಿಂಗ ಜಂಗಮಾಚಾರ್ಯರಿಗೆ ಚೋಣಿಯದೊಳತಿ ಅಂತ ನಾನು ನೋಡ್ರಿ, ಇದು ಎಲ್ಲರಿಗೂ ಲಕ್ಷ್ಮಿ, ಇದು ನಮ್ಮನೆ ಲಕ್ಷ್ಮಿ ಅಲ್ಲೇನ್ರಿ ಮೇಡಮ್? ಎಷ್ಟು ಚಂದ ಇದೆ ನೋಡಿ, ಕೆಳಗಡೆ ನೀರು. ದೇವಸ್ಥಾನ ದೇವಸ್ಥಾನ ಮಾಡೋದು. ಹೌದಾ? ಏನ್ ಸೂಪರ್ ಆಗೈತೆ ಗೈಸ್, ನಿಜವಾಗ್ಲೂ ಫುಲ್ಲು ಸೂಪರ್ ಆಗೈತೆ ನೋಡ್ರಿ. ಹತ್ರ ಇರೋ ಅರಳಿ ಕಟ್ಟೆ ಕೆಳಗೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ. ಶಿವಮೂರ್ತಿ, ಅದ್ರ ದೇವಸ್ವಾಮಿ ಮೂರ್ತಿ, ಅಲ್ಲಿ ಮೇಲೆ ಲೈಟ್ ಎಲ್ಲ ಇವತ್ತು ಮಾಡಿರೋದು. ಇಲ್ಲೆಲ್ಲ ಪೇಂಟ್ ಎಲ್ಲ ಮಾಡಿದ್ದಾರೆ. ಇವ್ರದೇ ಎಲ್ಲ. ರಾತ್ರಿ ಬರ್ಬೇಕಾ? ಏನು ಇವತ್ತು ಫುಲ್ ವಿಶೇಷ? ಏನು ಇವತ್ತು? ಬರ್ಬೇಕೀಗ. ಏನು ನಾನೇನ್ ಹೇಳೋಣ? ಏನ್ ಬರ್ಬೇಕು? ಏನ್ ನೋಡ್ರಿ, ಏನ್ ಮಾಡಿಸ್ತೀರಿ, ಏನ್ ಗೊತ್ತು? ಕೇಸರಿ ಬಾತ್ ಅಂತೆ, ಅವಲಕ್ಕಿ, ಉಪ್ಪಿಟ್ಟು, ಏನೇನು ಮಾಡಿಸ್ತೀರಿ ನೋಡ್ರಿ. ನಿಮ್ದೇ ಇದೆಲ್ಲ ನಿಮ್ದು ನೋಡ್ಕೊಳೋದು. ಪ್ರಸಾದ ಎಲ್ಲ ನಮ್ದಾ? ಇವೆಲ್ಲ ಡೆಕೋರೇಷನ್ ಎಲ್ಲ ನಮ್ದು. ಹಾ. ಪ್ರಸಾದ ಎಲ್ಲ ನೀವು ತಂದು ಕೊಡ್ಬೇಕು. ನಿಮ್ ಫ್ರೆಂಡ್ ಎಲ್ಲಿ? ನಿಮ್ ಫ್ರೆಂಡ್? ಇವತ್ತು ರಂಗೋಲಿ ಬಿಡ್ತಾ ಇದ್ದೀನಿ, ಅದನ್ನ ನಮ್ಮಮ್ಮ ಹೇಳ್ಕೊಡ್ತಾರೆ. ಅಲ್ಲ ಅಮ್ಮ? ನೋಡಿ ಎಷ್ಟು ಹಿಂಗ್ ಬಿಡಿಸ್ತೀನಿ ರಂಗೋಲಿ ಅಂತ. ಇದಲ್ಲೇ ಬಿಡಿಸಿತ್ತೆ ನಮ್ಮಮ್ಮ, ಬಿಡಿಸಿರೋದು ಅಳಿಸಿ ನಾನು ಇನ್ನೊಂದ್ಸತಿ ಬಿಡ್ತಿದ್ದೀನಿ ಗೈಸ್. ಇಲ್ಲಿ ಇವ್ರು ಬರ್ತಿದ್ದಾರೆ ಆಡಿಯನ್ಸ್. ನೋಡಿ ಗಾಯ್ಸ್, ನಮ್ಮ ಅಕ್ಕ ಇವತ್ತು ರಂಗೋಲಿ ಹಾಕ್ತಾ ಇದ್ದಾರೆ. ನವರಾತ್ರಿ ಸ್ಪೆಷಲ್. ಫುಲ್ಲು ಪ್ರಾಕ್ಟೀಸ್ ಮಾಡಿ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಅಷ್ಟೇ. ಇವಳೊಬ್ಳು ಬಂದಿದ್ದಾಳೆ ನೋಡಕ್ಕೆ. ರಂಗೋಲಿ ಆಗ್ತೈತೆ, ಅದಕ್ಕೆ ನೋಡಕ್ ಬಂದಿದ್ದೀನಿ ಗೈಸ್. ನಾನು ಓಡಿಸಿದೆ ಇವಾಗ ಎಲ್ಲ ಇಟ್ಕೊಳಮ್ಮ. ಗೈಸ್ पास में मिल जाएगी कुंडला हली ले आओ।
ಅವಾಗಲೇ ಡೆಕೋರೇಷನ್ ತೋರಿಸ್ನಲ್ಲ, ಇವಾಗ ಅಲ್ಲಿ ಪೂಜೆ ಮಾಡ್ತವ್ರೆ. ಅಂಗಜ ಭಂಗ ಶಿವಾಂಗ ಸಂಘ ಗುರು ಲಿಂಗ ಜಂಗಮಾಚಾರ್ಯರಿಗೆ ಶೋಣಿಯದೊಳತಿ ಹಲೀಲಾ ವಿರಸದಿ ಕ್ಷೋಣಿಯ ಪಾವನ ಗೈದವಗೆ ಅಣ್ಣು ತೃಣ ಕಾಷ್ಟದಳನ್ನು ದಿನ ನೆಲಸಿಹ ಗಣಕುಲ ನಾಯಕ ರೇಣುಕಗೆ ಊರಿ ಮಹಿಮ ಭವನಿಗಮ ಸುವಿಚಾರ ಕಲುಷ ಸಂಹಾರಕಗೆ ಸಿದಗೆ ಪವಾರ್ಚಿತನಾಕಗಮನತ ಶೋಕೋ ಏಕೈರಾಮನಿಗೆ ಚಂಡಮತಂಗಳ ಖಂಡಿಸಿ ಬ್ರಹ್ಮ ಕಂಡ ತತ್ವವಂ ಬೋಧಿಪಗೆ ಕಂಡ ಪರಶುವಿನ ತುಂಡ ಜನಿತ ಚಿದ ಕಂಡ ಪಂಡಿತಾರಾಧ್ಯರಿಗೆ ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಕ್ಕೆ ಗುರುವಾಗಿರ್ಪನಿಗೆ ವಿಶ್ವನಾಥದೊಳುದ್ಭವಿಸಿದ ಮಹಾವಿಶ್ವತ ವಿಶ್ವಾರಾಧ್ಯರಿಗೆ ಮಂಗಳ ಮಲ್ಲಿಕಾರ್ಜುನಗೆ ಭಕ್ತ ಮಂದಿರಕ್ಕೆ ಸಾಗರ ತೊಡಗಿನ ವಿಷವಾಕುಳಿತವಾಗಿ ಕಂಕಣನಾಗಿ ನಮ್ ಗುಂಡಣ್ಣ ಗುಂಡು ಇಲ್ಲಿ ನೋಡಿಲಿ, ಅವನು ನಮ್ ಚೋಟು ಚೋಟು ಹಾಯ್ ಮಾಡು. ಇಲ್ಲ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವನು ಚೋಟು ಇಲ್ಲಿ ನೋಡಪ್ಪ, ಹಾಯ್ ಎಲ್ಲ ಹಾಯ್ ಗಾಯ್ಸ್ ಅನು. ನಮ್ ಗೌರಿ ಅವರು ಅವ್ರ ಚೋಟಿಗೆ ಹೆಂಗ್ ಇಟ್ಕೊಳ್ಳೋದಂತ ತೋರಿಸ್ಕೊಡ್ತಿದ್ದಾರೆ. ಅಮ್ಮ ಎಲ್ಲ ದೇವ್ರ ಇದು ಸಾಮಾನು ಎಲ್ಲ ತೊಳೆದು ನೀಟಾಗಿ ಇವಾಗ ನಮ್ಮನೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಕಳಸಕ್ಕೆ ಇದು ಎಲೆ ಎಲ್ಲ ತೊಗೊಂಬಂದು ಕಳಸ ಇಟ್ಟಿದ್ದಾರೆ ನೀಟಾಗಿ. ಇವಾಗ ಇದು ಕೃಷ್ಣ ಕುಂಕುಮ ಹಚ್ತಿದ್ದಾರೆ. ನಮ್ಮ ಮನೆದು ಹಿಂಗೈತೆ ನೋಡ್ರಿ, ಕಳಸ ಇಡ್ತಿದ್ದೆ. ನಿಮಗೆ ಯಾವ ಹಬ್ಬ ಅಂದರೆ ಇಷ್ಟ ಮೇಡಮ್? ಹಿಂದೂ ಆಚರಿಸೋ ಎಲ್ಲ ಹಬ್ಬ ಇಷ್ಟ. ಈ ಹಬ್ಬ ಅಂತಿರಲ್ಲ, ಗೊತ್ತಾಯ್ತಾ? ಹಬ್ಬಗಳಲ್ಲಿ ಇಷ್ಟ ಕಷ್ಟ ಅಂತಿರಲ್ಲ, ಎಲ್ಲವನ್ನೂ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ಬೇಕು. ಆಯ್ತು, ಕುಂಕುಮ ಹಿಡ್ಕಲ್ರಿ ಸ್ವಲ್ಪ. ಗೊತ್ತೈತಿ, ಕುಂಕುಮ ಹಿಡ್ಕೊಂಡಿರ ಪೂಜೆ ಮಾಡ್ತೀರಲ್ರಿ ನೀವೆಂತವ್ರಿ? ಪೂಜೆ ಮಾಡ್ತಿಲ್ಲ, ಪೂಜೆ ರೆಡಿ ಮಾಡ್ತಾ ಇದ್ದೀನಿ. ದೇವ್ರಿಗೆಲ್ಲ ಇಟ್ಟು ಹೂವು ಇಡ್ತಿದ್ದಾರೆ. ಇವಾಗ ನಾನೇ ಕಟ್ಟಿದ್ದು, ಅದು ಬಿಡಿ ಹೂವು. ಅದು ಡೆಕೋರೇಟ್ ಮಾಡಕ್ ಚೆನ್ನಾಗಿರುತ್ತೆ ಅಂತ ನಾನು. ನೋಡ್ರಿ, ಇದು ಎಲ್ಲರಿಗೂ ಲಕ್ಷ್ಮಿ, ಇದು ನಮ್ಮನೆ ಲಕ್ಷ್ಮಿ ಅಲ್ಲೇನ್ರಿ ಮೇಡಮ್? ಮತ್ತೆ ಅದೇ ಅಂಕುಶಿಗೆ 10,000 ಕೊಡ್ರಿ. 10 ರೂಪಾಯಿ ಕೇಳ್ಬೇಕು, ರೂಪಾಯಿ. ವಿದ್ಯಾರ್ಥಿಗಳು ರೂಪಾಯಲ್ಲಿ ಇರ್ಬೇಕು, ಸಾವಿರಗಳಲ್ಲಿ ಇರ್ಬಾರ್ದು. ಮತ್ತೆ ವಿದ್ಯಾರ್ಥಿಗಳು ಓದಿ ಮಾತ್ರ 1,00,000 ಕೊಡ್ತೀರಾ, ಅವ್ರಿಗೆ 1,000 ಕೊಡಕ್ಕಾಗಲ್ಲ. ಅದು ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮಮ್ಮ. ಇನ್ನು ಮಾಡ್ತಾನೆ ಇದ್ದಾರೆ. ತೆಗಿ, ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡೋಣ. ಓಕೆ ಗೈಸ್, ನಮ್ಮ ಮುಂದೆ ಹಿಂದೆ ಏನಾದರೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓವರ್ ಆ್ಯಕ್ಷನ್ ಶುರು ಆಗುತ್ತೆ. ನಾನು ಇವಾಗ ಆಮೇಲೆ ಸಿಗ್ತೀನಿ. ಊರು ಏನಾದರೂ ಮಾಡ್ಕೊಂಡ್ಲಿ, ನಾನು ಮಾತ್ರ ಮಲಗಿರ್ತೀನಿ ಅಂತ ನಮ್ಮಪ್ಪ ಯಾವಾಗಲೂ ಮಲ್ಕೊಂಡಿರ್ತಾರೆ ನೋಡ್ರಿ. ಹಿಂಗೆ ಏನ ಕಲ್ಲಂಗಡಿ ತಗೊಂಬಂದು ನಮ್ಮಪ್ಪ ಮಲ್ಕೊಳೋದಷ್ಟೆ. ಇವಾಗ ನಾನು ನಮ್ಮ ಮನೆಯವರೆಲ್ಲ ಚಂದ್ರವಳ್ಳಿ ಹತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ಸನ್ಸೆಟ್ ವ್ಯೂ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ. ಚಂದ್ರವಳ್ಳಿ ಹತ್ರ ದೇವ್ರಿಗೆ ಕೊಡ್ಸಿರೋದು ಎಷ್ಟು ಚಂದ ಡೆಕೋರೇಷನ್ ಮಾಡಿ.
ಇಲ್ಲೇ ಅನ್ನದಾನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮುಂದೆ ಇಲ್ಲಿ ಬಂದ್ರೆ ಒಂದು ಫೋಟೋ ತೆಗಿ ಅಂತ ಹೇಳ್ತಿದ್ದಾರೆ. ಎಷ್ಟು ಹೂವಿನದು ಗಮ್ ಅಂತ ಎಷ್ಟು ಚಂದ ಪರಿಮಳ ಬರ್ತಾ ಇದೆ. ನಿಜ ತುಂಬ ಖುಷಿ ಆಯ್ತು. ಎಷ್ಟು ಚಂದ ಇದೆ ನೋಡಿ, ಕೆಳಗಡೆ ನೀರು ಎಷ್ಟು ಚಂದ ಇದೆ. ಇದೆಲ್ಲ ಸುಂದರವಳ್ಳಿ ಬೆಟ್ಟದ್ದು. ಕ್ಯೂಟ್ ಬೇಬಿ. ಹಾಯ್ ಮಾಡಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಬೇಗ. ಇದು ಕಾಯ್ ಮಾಡು ಕ್ಯಾಮ್ರಾಗೆ. ಹಾಯ್ ಮಾಡು, ಹಾಯ್ ಮಾಡಪ್ಪ. ಹಾಯ್ ಮಳ್ಳಿ చెప్పు. ಹಾಯ್ చెప్పు ಮಳ್ಳಿ. ಬಾಯ್ ಬಾಯ್. ನೋಡಿ, ಹತ್ತಕ್ಕಾಗಲ್ಲ ಅಂದ್ರು ನಮ್ಮಮ್ಮ ದೇವ್ರನ್ನ ಹತ್ತು ಹೋಗ್ತಾ ಇದ್ದಾರೆ. ಎಷ್ಟು ಭಕ್ತಿ ಇರ್ಬೋದು. ಎಲ್ಲ ನಾನು ಮದುವೆ ಆಗಿ 25 ವರ್ಷ ದುರ್ಗದಾಗಿದ್ರು ಒಂದ್ ದಿವಸ ಬಂದಿಲ್ಲ. ಇವತ್ತು ಬಂದೀನಿ. ಚಂದ್ರವಳ್ಳಿ ಚಂದ್ರವಳ್ಳಿ ಹತ್ರ. ಇವ್ ನೋಡಿ ಇಲ್ಲಿಂದ ಹಿಂಗ್ ಸಕ್ಕತ್ತ ಕಾಣಿಸ್ತಾ. ಇವಾಗ ಟೈಮ್ ಒಂದು 7 ಗಂಟೆ ಆಗೈತೆ. ಅಲ್ಲ ಸುಧಾರಿಸ್ಕೊಂಡು ಮೆಣಸಿನ್ಕಾಯಿ ವಾಸನೆ ಬರ್ತೈತೆ ಕಣಮ್ಮ. ಇಲ್ಲೂ ಊಟ ಹಾಕ್ಸಿದಾರೇನ. ವಾವ್, ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ನಾವು ಬರಲ್ಲ ಅಂದ್ವಿ. ನಾನು ನಮ್ಮಪ್ಪ ನಮ್ಮಮ್ಮ ಬನ್ನಿ ಅಂತ ಕರ್ಕೊಂಡ್ಬಂದ್ರು. ಹೇಳಿ. ತುಂಬ ಸೂಪರ್ ಆಗೈತೆ. ಭಾಳ ವರ್ಷಗಳದ್ದು ಅಂತ ಬಂದರು. ಕಡ್ಲೆಕಾಯಿ ಮಾರೋದು ನನ್ನ ಬುದ್ಧಿ. ಬೆಟ್ಟದ ಮಧ್ಯ ಅಲ್ಲಿ ದೇವಸ್ಥಾನ. ಚಂದ ಮಾಡಿದ್ದಾರೆ. ಇವಾಗ ಕೆಳಗೆ ಗುಹೆ ತರ, ಗುಹೆಯಲ್ಲಿ ಹೋಗ್ತೀವಿ ಆ ಥರ ಬೆಂಡಾಗಿ ಹೋಗ್ಬೇಕು. ಎಷ್ಟು ಚಂದ ಇದೆ. ಎಷ್ಟು ಚಂದ ಇದೆ ನೋಡಿ ಗೈಸ್. ಸೂಪರ್ ಸೂಪರ್. ನಮ್ಮಪ್ಪ ಏನೋ ಹೇಳ್ತಿದ್ದಾರೆ. ಏನು ಹೇಳಿ? ಹಾಂ, ಹೇಳು.
ದೇವಸ್ಥಾನ ಇದೆ ನೋಡಿ, ಅದು ಹೊರಗು ದೇವಸ್ಥಾನ ಮಾಡೋದು. ಹೌದಾ? ನೀವ್ ಎಷ್ಟ್ ಸತಿ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ? ನಾವು ಬಂದು ಸುಮಾರು ಸರಿ. ಅವರು ಹುಟ್ಟ 50 ವರ್ಷ ಆಯ್ತಾ ಅಲ್ಲವರೆಗೂ ಬಂದಿರೋದೇ ಸುಮ್ಮನೆ, ಬರ್ತಾನೆ ಇರೋದು. ನೋಡಿರೋ ಜಾಗಗಳೇ ಇಲ್ಲ. ಪ್ರತಿಯೊಂದು ಕಲ್ಲು ಬಂಡೆಗಳು ಸಮೇತ ನೋಡಿದಾರಾ? ಓಕೆ ಓಕೆ. ನಾವು ಅವಾಗ್ಲೇ ಬಂದಿದ್ದ ದೇವಸ್ಥಾನ ಮೆರವಣಿಗೆ ಹೋಗ್ಬೇಕು ನೋಡಿ. ಏನ್ ಗಿಲ್ಲಿ ಡೆಕೋರೇಷನ್ ಮಾಡಿದಾರೆ ನೋಡಿ ಗಾಯ್ಸ್. ಎಲ್ಲೆಲ್ಲ ಮಿಂಚು 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 ಲೈಟಿಂಗ್. ಓ ನಾವು ಅವತ್ತು ಬಂದಿದ್ವಲ್ಲ. ಓಂ ನಮಃ ಶಿವಾಯ. ಮಾಡಿದ್ದಾರೆ ನೋಡಿ. ನಂಗಂತೂ ಫುಲ್ ಇಷ್ಟ ಆಯ್ತು. ಎಲ್ಲ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಜ್ಯೋತಿರ್ಲಿಂಗ ಇಟ್ಟಿದ್ದಾರೆ. 13 ಲಿಂಗಗಳು. ಅದ್ರ ಮೇಲ್ಗಡೆ ಶಿವದ ಗೊತ್ತಾ ಅಂಕ? ಕೋಟೆ, ಚಿತ್ರದುರ್ಗ ಕೋಟೆ ಪಕ್ಕದಲ್ಲಿ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಎಲ್ಲ ಕಡೆ ರಶ್ಶು ಇವತ್ತು ದೇವಸ್ಥಾನ. ಏನು ರಶ್ ಇದ್ರು ಏನು ಗೊತ್ತಾ, ನಂಗಂತೂ ಫುಲ್ ಖುಷಿ ಆಗೋದು ಎಲ್ಲ ಕಡೆ ಇವತ್ತು ಪ್ರಸಾದ ಸಿಗುತ್ತೆ ಅಂತ. ಫುಲ್ ಖುಷಿ ಗಾಯ್ಸ್ ನಂಗಂತೂ. ಏಕನಾಥೇಶ್ವರಿ ಪಾದಗುಡಿ. ಹೋಗ್ತಿದೀವಿ ಅಂದ್ರೆ ಚಿತ್ರದುರ್ಗದಲ್ಲಿ ಇನ್ನೊಂದಿರುವ ದೇವಸ್ಥಾನಕ್ಕೆ ಈಶ್ವರನ ಟೆಂಪಲ್ಗೆ ಹೋಗ್ತಿದ್ದೀವಿ. ಅದು ಜಟ್ಪಟ್ ನಗರದಲ್ಲಿರುವಂತಹ ಸ್ಮಶಾನ ರುದ್ರ. ಅದು ತುಂಬ ಫೇಮಸ್ಸು. ಈಗ ಅದು ಓಪನ್ ಆಗಿ 4ನೇ ವರ್ಷ. ಈಗ 4ನೇ ವರ್ಷದ ನಾನೇ 2 ವರ್ಷ ಬಂದಿದ್ದೀನಿ. ಈಗ ದೊಡ್ಡ ಮಗಳನ್ನ ಹೋದ ವರ್ಷ ಕರ್ಕೊಂಬಂದಿದ್ದೆ, ಚಿಕ್ಕ ಮಗಳನ್ನ ಈಗ ಕರ್ಕೊಂಬಂದಿದ್ದೀನಿ. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಬನ್ನಿ ಹೋಗಿ ದೇವಸ್ಥಾನ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಏನು ಸೂಪರ್ ಆಗೈತೆ ಗೈಸ್, ನಿಜವಾಗ್ಲೂ ಫುಲ್ಲು ಸೂಪರ್ ಆಗೈತೆ ನೋಡ್ರಿ. ಶಿವಂದು ಲಿಂಗ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅಲ್ಲಿ ಗೇಟ್ ಅಲ್ಲಿ ಎಲ್ಲ ಮಧ್ಯಾಹ್ನ ಬಂದಿದ್ವಿ, ಫುಲ್ ಖಾಲಿ ಇದೆ. ವರ್ಷ ಫುಲ್ ರಶ್ ಅಪ್ಪ. ಎಷ್ಟು ಚೆನ್ನಾಗೈತೆ ನೋಡಿ. ಓಪನ್ ಟೆಂಪಲ್, ಅದಕ್ಕೆ ಬೇಗ ದರ್ಶನ ಆಗುತ್ತೆ. ಈ ತರ ಇರುತ್ತಲ್ಲ ಕೊಯಂಬತ್ತೂರು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇರುತ್ತಲ್ಲ ಆ ತರ ದೇವಸ್ಥಾನ. ಚಿಕ್ಕಬಳ್ಳಾಪುರ ಮತ್ತೆ ಕೊಯಂಬತ್ತೂರು
ಮತ್ತೆ ಮುರುಡೇಶ್ವರ ಹಾ ಮುರುಡೇಶ್ವರ ಅಲ್ಲಿ ಅಲ್ವಾ? ಹಾ ನೋಡಿ ನೀರ್ ಮೇಲೆ ನೋಡಿ ಸೂಪರ್ ಆಗೈತೆ. ಅದಕ್ಕೋಸ್ಕರ ಈ ದೇವಾಲಯವನ್ನ ಸ್ಮಶಾನ ರುದ್ರ ಅಂತ ಹೇಳಿ ಇಲ್ಲೆಲ್ಲ ಸಮಾಧಿ ಐತೆ ನೋಡಿ ಗೈಸ್, ಆ ಕಡೆ ಎಲ್ಲ ಐತೆ, ಅಲ್ಲೆಲ್ಲ ಐತೆ. ಆ ತರ ಕಟ್ಬೋದಾ ಸಮಾಧಿ ಹತ್ರ? ಅಲ್ಲ ಸಮಾಧಿ ಹತ್ರ ಆ ತರ ಕಟ್ಬೋದಾ? ರುದ್ರ ವಾಸನೆನೇ ಈ ಸ್ಮಶಾನದಲ್ಲ ಅದಕ್ಕೆ. ಓಕೆ ಗೈಸ್ ನೋಡಿ ಎಷ್ಟು ಚಂದ ಇದೆ. ಇಲ್ಲಿ ಸತ್ಯ ಹರಿಶ್ಚಂದ್ರ ಇಲ್ಲ ಅಲ್ಲ. ಹರ ಹರ ಮಹಾದೇವ. ಬಹಳ ಚೆನ್ನಾಗ್ ಬಂದೈತೆ ತಿಳ್ಕೊಳ್ಳೆ ನಂದೊಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.